ಬಜಾರ್ಗೆ ಹೊಂಟಿನಿ ಮತ್ತೇನಾದ್ರೂ ತರಬೇಕಿಲ್ವಾ ಮಗಳ? ಏನು ಬೇಡಪ್ಪ, ಇವ್ರು ಬರ್ತೀನಿ ಅಂತ ಹೇಳಾರ, ಏನಾರ ತರ್ಬೋದ ಅವ್ರ. ಯಾಕವಾ ಅಪ್ಪನ ಮುಂದೆ ನಾಚ್ಕೊಳಕತ್ತೆ ನಾ ಅಪ್ಪನ ಮ್ಯಾಗ ಸಿಟ್ಟು ಇಟ್ಕೊಂಡಿದ್ಯೋ? ಸಿಟ್ಟು ಯಾಕೆ ಇಟ್ಕೊಳ್ಳಿ ಅಪ್ಪ, ಏನ್ ಬೇಕು ಏನ್ ಬೇಡ ಅಂತ ಇವ್ರ ಮುಂದೆ ಹೇಳೇನ್ ಹೇಳಪ್ಪ. ಹೇಳಿದ್ರ ಆತ್ ತಗೋ, ಬರ್ತಾನ ತರ್ತಾನ. ಮಗಳಂತೂ ಮನೆಗೆ ಬಂದಾಳ, ಸೊಕ್ಕ ಮುರಿದಂಗೆ ಕಾಣ್ತೈತಿ. ಯಾರು ಸೊಕ್ಕ್ರಿ? ನಿಂದ. ನನ್ನ ಸೊಕ್ಕ ಈ ಜನ್ಮದಾಗನ ಮುರಿಯಂಗಿಲ್ಲ. ಹೆಂಗ ಮಾತಾಡ್ತೀವ? ಕೊಡಬಾರ್ದನ್ನೋ ಮನೆಗೆ ಮಗಳು ಕೊಟ್ಟಿದೆ ಅಂದ ಮೇಲೆ ಇನ್ನೇನು ಉಳ್ದದ? ಆ ಮನೆಗೆ ಹೋಗ್ಯಾಳ ಬಂದಾಳ, ಹಂಗ ಆಕಿ ಸಣ್ಣಾಗಿದ್ದಾಗ ಎಷ್ಟು ಸಲ ಹೋಗಿಲ್ಲ ಬಂದಿಲ್ಲ ಮನೆಗೆ, ಈಗೂ ಹಂಗ ಹೋಗಿ ಬಂದಾಳ. ಅಂದ್ರ ನಿನ್ನ ಮಗಳು ಆ ಮನೆಗೆ ಸೊಸೆಯಾಗದು ಸುಳ್ಳೇನು? ಅವನ ಹೆಣಿ ತೆಗೆದು ಸುಳ್ಳೇನು? ಅದನ್ನೆಲ್ಲ ಸುಳ್ಳು ಮಾಡಕಂತ ಈಗ ನನ್ನ ಮಗಳನ್ನ ಮನೆಗೆ ಕರ್ಕೊಂಡು ಬಂದದ್ದು. ಅಂದ್ರ ನಿನ್ನ ಮಗಳನ್ನ ಮನ್ಯಾಗ ಇಟ್ಕೊಂಡು ಕೊಂಡ್ರವ ಎಷ್ಟು ದಿನ? ಮತ್ತೊಂದು ಮನಿತನ ಬರುತ್ತಾನ, ಮತ್ತೊಂದು ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋಗುತ್ತಾನ. ನೀನು ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು. ಮೊದಲ ಹುಡುಗಿನ ಮಾಡಿಕೊಟ್ಟಿದಿ, ಈಗ ಮತ್ತೊಂದು ಮಡಿಗೆ ಮಾಡಿಕೊಡವ. ನಾನು ಆಸ್ತಿವಂತದೀನಿ, ನನ್ನ ಮಗಳು ಆಸ್ತಿವಂತರ ಮಣ್ಣಿನ ಸೇರಿದ್ರೆ ಚಲೋ ಅಲ್ಲನ? ನಿನ್ನ ತಂಗಿ ನಿನಗೆ ಭಿಕ್ಷೆ ಹಾಕಿದ್ದು ಮರ್ತಿ, ನಿನ್ನ ಮಗಳು ನೀ ಮಾಡಿದ ತಪ್ಪೆಲ್ಲ ಕ್ಷಮಿಸಿದು ಮರ್ತಿ. ಅವರು ಆಡಿದ್ದ ಆಟಕ್ಕ ಮುಟ್ಟಿ ನೋಡ್ಕೊಳಂಗ ಮಾಡಿ ತೋರಿಸ್ತೀನಿ. ನೀ ಏನೂ ಮಾಡಂಗಿಲ್ಲ, ನಿನ್ನ ಕಾಲ ಮೇಲೆ ನೀನ ಕಲ್ಲು ಹಾಕೋತಿ ಅಷ್ಟ. ಈಗೇನು ನನ್ನ ಮಗಳನ್ನ ಇನ್ನೊಂದು ಮನೆಗೆ ಮಾಡಿ ಕೊಡೋದು ನನ್ನ ಕೈಯಿಂದ ಆಗಂಗಿಲ್ಲ ಅಂತೀರ? ನೋಡಕತ್ರ ಇಷ್ಟು ಮಾಡೋಕ್ಕಿಂತ ನಿನ್ನ ಮಗಳನ್ನ ಮಾರಾಟಕ್ಕಿತ್ತು ಬಿಡು. ಮತ್ತೇನು, ಒಬ್ಬರ ಮನ್ಯಾಗ ನಡೆದಾಳ, ಒಬ್ಬನ ಜೋಡಿ ಸಂಸಾರ ಮಾಡಕತ್ತಾಳ, ಅಂತ ಹುಡುಗಿಗೆ ಇನ್ನೊಂದು ಕಡೆ ಮಾಡಿ ಕೊಡ್ತೀನಿ ಅಂತೀಯಲ್ಲ, ನಿನಗೇನು ಹುಚ್ಚ ಅನ್ಬೇಕು, ಶಾಣೆ ಅನ್ಬೇಕು? ಹುಚ್ಚರನ್ನ ಶಾನ್ಯ ಮಾಡ್ತೀನಿ, ಶಾನ್ಯಾರನ್ನ ಹುಚ್ಚು ಮಾಡ್ತೀನಿ. ನಾ ಏನು ಹೆಂಗಿರ್ಬೇಕು ಅದೆಲ್ಲ ನನಗೆ ಗೊತ್ತೈತಿ. ಮಗಳು ನಿನ್ನ ನಂಬಿ ಬಂದಾಳ, ಅಕ್ಕಿ ಉಡಿಯೋದಾಗ ಕೆಂಡ ಸುರು ಬೇಡಪ್ಪ. ನನ್ನ ಒಡಲಿಗೆ ಬೆಂಕಿ ಹಚ್ಚಿ ನಾ ಬ್ಯಾಡ ಅಂದ ಮನೆಗೆ ಹೋಗಿ ನಡೆದಾಳ. ಆಕಿ ಮುಂದೆ ನಾ ಗೆಲ್ಲಬೇಕು, ನಾ ಏನು ಅಂತ ಆಕಿಗೆ ತೋರಿಸ್ಬೇಕು. ತೋರಿಸ್ತನು. ಯಾಕವಾ ಏನಾಯ್ತು? ಯಪ್ಪ ಆ ಸಾವಿತ್ರನ್ ಕರ್ಕೊಂಬರೋ. ನನಗ್ಯಾಕೆ ಬಂದಿಪ್ಪ? ನನ್ನ ತೆಲ್ ನಿಂದೇನು ಕೆಲಸ? ವಾ ಅದೇನಾರ ಇದ್ದಿತ್ತು, ಮೊದಲು ಒಳಗೆ ಬಾಯಿ. ನನ್ನ ಮಗಳು ವಾಂತಿ ಮಾಡ್ಕೊಳ್ಳೋದು ಏನು ನೋಡ್ಬಾ. ಏನು ಮಾರಿ ನೋಡಿದ್ರ ಹೊರ್ಸ್ಲಾ ಸಲ ಸುಳಿಬಾರ್ದು. ಯಾಕವ್ವ ಏನಾತ? ಯಾಕವ್ವ ಏನಾಗತ್ತತಿ? ನಿಮ್ಮ ಅಪ್ಪನ ಮನೆ ತಿಂದಿರ್ಬೇಕು ನೀ, ಅದಕ್ಕೆ ಹೆಚ್ಚಾಗೈತಿ. ಏನಾಗತ್ತ? ಬಾ ಅಲ್ಲಿ ಕುಂದ್ರ ಬಾ. ನನ್ನ ಮ್ಯಾಗ ಏನಾರು ಸಿಟ್ಟಿದ್ರ ಅದು ಹೊರಗಡೆ ಇರ್ಲೇವಾ. ಮೊದಲು ನನ್ನ ಮಗಳಿಗೆ ಏನಾಗೈತಿ ಅದನ್ನ ಹೇಳು. ಅಂತದ್ ಕಟ್ಟ ಸಾವಿತ್ರಿ ನೆನಪಕ್ಕ. ನಿನಗೇನಾರ ಮಣ್ಣು ತಿನ್ಬೇಕು, ಹುಳಿ ತಿನ್ಬೇಕು ಅನ್ಸಾತತ್ನ? ಏನಾಗಿಲ್ ತೋರಪ್ಪ,
ನಿನಗೂ ಮೊಮ್ಮಕ್ಕಳು ಆಡ್ಸೋ ಕಾಲ್ ಬಂದೈತಿ. ಏನ್ ಹೇಳಕತ್ತೀವ? ಏನ್ ಹೇಳಪ್ಪ, ನಿನ್ ಮಗಳು ತಾಯಾಗತ್ತಾಳ. ಇನ್ನರ ಸಿಟ್ಟ ಸಡು ಬಿಡು, ಮಗಳ ಕಡೆ ಸ್ವಲ್ಪ ಲಕ್ಸ್ ಕೊಡು. ಮಗಳೇ, ನಿಮ್ಮ ಮಕ್ಕಳು ಎಷ್ಟೋ ವರ್ಷದ ಸಿಟ್ಟು ಸೇಡನ್ನ ಒಂದು ನಿಮಿಷದಾಗ ಕರಗಿಸ್ಬಿಟ್ಟಿ ನೋಡವ್ವ. ಅಪ್ಪ ನೀ ಮಾತಾಡತ್ತಿರ ಮಾತಾ ಇದು? ನಾನ ಮಾತಾಡ್ಬೇಕಲ್ಲವ್ವ, ಮತ್ತೆ ನಾನ ಮಾತಾಡ್ಬೇಕಲ್ಲ. ನಿನ್ನ ಮಡಿಲ್ ಒಳಗ ನಿಮ್ಮ ಮಗು ಹುಟ್ಟಿ ಬರುವಂತ ಹೊತ್ತು ಬಂತ. ನಿನ್ನ ಕಲ್ಲು ಮನಸ್ಸನ್ನ ಕರಗಿಸ್ಬಿಡಪ್ಪ, ಬಾಳೆನ ಬಂಗಾರ ಆಗ್ತೈತಿ. ಬಾರವ್ವ, ಬಾ. ಏ ಶಂಕರಪ್ಪಣ್ಣ, ಏ ಮಾಳಪ್ಪಣ್ಣ, ನೋಡ್ರು ನನ್ನ ಮಗಳು ಎಂತ ಖುಷಿ ಕೊಟ್ಟಾಳ. ಹೇ, ನಾನೀಗ ತಾತ ಆಗಾಕತ್ತೀನ್ರು, ತಾತ. ಯಾಕಪ್ಪ ಹೆಂಡತಿ ಜೀವ ನೆನೆಸ್ತೇನೆ ನೋಡಕೊಂಟಿ? ಭಾಳ ದಿನ ಆತು ಬಂದಿದ್ದಿಲ್ಲ ಅಲ್ರಿ, ಅದಕ್ಕೆ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ದೆ. ಹೋಗೋಗ್, ನಿನ್ ಹೆಂಡತಿನ ನಿನ್ ಸಂಬಂಧ ಖುಷಿ ಸುದ್ದಿ ಕಾದಿಟ್ಟ. ಏನ್ರಿ ಅಂತ ಖುಷಿ ಸುದ್ದಿ? ನನ್ನ ಹೆಂಡತಿ ನನ್ನ ಮುಂದೆ ಏನೋ ಮುಚ್ಚಿಡಲ್ಲ. ಅದು ಮುಚ್ಚಿಡುವಂಥದ್ದು ಅಲ್ಲ, ಗಂಡನ ಮುಂದೆ ಬಾಯಿ ಬಿಚ್ಚಿ ಹೇಳುವಂಥದ್ದು ಅಲ್ಲ. ಹೇಳುವಂಥ ವಿಷಯ ಇದ್ರೆ ನನ್ನ ಹೆಂಡತಿ ನನ್ನ ಮುಂದೆ ಹೇಳತ್ತಾಳ. ಮುಚ್ಚಿಡುವಂಥ ವಿಷಯ ಅಂದ್ರೆ ನನಗೆ ಗೊತ್ತಾಗಲಿಲ್ಲ. ಆಕಿನ ಹೋಗಿ ಕೇಳ್ತೀನಿ ತಗೋರಿ. ಹೆಂಡತಿನ ತವ್ರ ಮನೆ ಕಳಿಸಿದಂಗೆ ಮಾಡಿ ಚಲೋ ಸುದ್ದಿನ ಕೊಟ್ಟು ಬಿಡು. ಅದೇನು ಮಾತಾಡ್ತಿರೋ ಏನೋ, ನನ್ನ ಹೆಂಡತಿನ ಕೇಳಿದಾಗ ಗೊತ್ತಾಗೋದು. ಹೋಗ್ ನಿನ್ನ ದಾರಿನ ಕಾಯತ್ತಾಳ, ಯಾವಾಗ ಬಂದಾನಂತೆ. ಊರಿಗೆ ಬರೋದಕ್ಕೆ ಇಂಥ ಒಂದು ಖುಷಿ ನನ್ನ ಸಂಬಂಧ ಕಾದಿಟ್ಟಿರ್ತಿ ಅಂತ ನಾ ತಿಳ್ಕೊಂಡಿದ್ದಿಲ್ಲ. ನಿಮ್ಮ ಖುಷಿಗೆ ನಾನು ಕಾರಣ ಆಕೇನೆ ಅಂದ್ರೆ ನಂದ ಪುಣ್ಯ ಅಲ್ಲೇನ್ರಿ? ನನಗೆ ಇಷ್ಟು ಖುಷಿ ಆಗ್ತದ, ನಿನಗೂ ನನಗೆ ಹೆಚ್ಚು ಖುಷಿ ಆಗತ್ತದ. ನಿಮ್ಮಪ್ಪ ಏನಂದ? ನಮ್ಮಪ್ಪನ ಕಲ್ಲಿನಂತ ಮನ್ಸು ಕರಿಗ್ ಹೋಗೈತಿ. ಯಾರ ಸಲುವಾಗಿ? ಇನ್ಯಾರ ಸಲುವಾಗಿ? ಭಾಳ ಅಂದ್ರೆ ಭಾಳ ಖುಷಿ ಆಗ್ತದ. ಈ ಮಾತು ನಮ್ಮ ಅವ್ವಾಗೇನ್ರ ಗೊತ್ತಾತಂದ್ರೆ ನಮ್ಮ ಅವ್ವನ ತಡೆಯೋರು ಯಾರ? ಅತ್ತಿನ ನೋಡ್ಬೇಕು, ಅತ್ತಿ ಖುಷಿನ ನನ್ನ ಕಣ್ಣಾರೆ ಕಾಣ್ಬೇಕು ಅಂದು ರಗೋಡ್ ಔಷಧ ಹತ್ತೀನಿ. ಆದ್ರೆ ಈ ಆಷಾಢ ಒಂದು ಐತಲ್ಲ. ಆಷಾಢ ಎಷ್ಟು ದಿನದ್ದು? 1 ತಿಂಗಳದ. ನನ್ನ ಮನೆ ಎಷ್ಟು ದಿನದ್ದು? ನಿನ್ನ ಹುಷಾರ ನನ್ನ ಹುಷಾರ ಇರೋ ತನಕ ಎಷ್ಟು ದಿನ ಇದ್ದೆ ನಮ್ಮ ಮನ್ಯಾಗ. ಇದೊಂದು ತಿಂಗಳ ಪಾಲಿಸ್ ಬಾ. ನಮ್ಮಪ್ಪ ನಿಮಗೆ ಇಷ್ಟು ದಿನ ಚುಚ್ಚಿ ಮಾತಾಡ್ತಿದ್ರಲ್ಲ, ಇನ್ಮ್ಯಾಗ ಅದು ಯಾವುದು ಆಗಂಗಿಲ್ಲ. ನಿಮ್ಮ ಅಪ್ಪನ ಬಗ್ಗೆ ನಾ ಎಂದೆಂದೂ ವಿಚಾರ ಮಾಡಿಲ್ಲ. ನಾನು ನಮ್ಮವ್ವ ವಿಚಾರ ಮಾಡಿದ್ದ ನಿನ್ನ ಬಗ್ಗೆ. ನಿನ್ನ ಒಬ್ಬಕ್ಕೆ ನಾವು ಕಾಯ್ಕೊಂಡ್ರೆ ನಮ್ಮ ಮನೆ ದೈವ ತೆಗಿತೈತೆ ಅಂತೇಳಿ ಹಗಲ ರಾತ್ರಿ ನಿನ್ನ ಬಗ್ಗೆ ಕಷ್ಟಪಟ್ಟೆ. ಆದಷ್ಟು ಲಗುನ ನಮ್ಮ ಮನೆಗೆ ಬರಾಕತ್ತೆ. ನಮ್ಮವ್ವಾಗ ಈ ಖುಷಿ ಸುದ್ದಿ ಹೋಗಿ ಹೇಳ್ತೀನಿ. ನಮ್ಮವ್ವ ಸೊಸೆ ಮಾರಿ ನೋಡಿ ಖುಷಿ ಕಣ್ಣು ಮುಂದೆ ಕಟ್ಟದಂಗೆ ಇರ್ತೈತಿ. ಹೌದು, ಬಂದ ತಕ್ಷಣ ನನಗೆ ಹಂಗೆ ಕೇಳಿದ್ರಲ್ಲ, ನಿಮಗೆ ಹೆಂಗೆ ಗೊತ್ತಾಯ್ತು? ಅದಾ ಹೆಂಡತಿನ ತವ್ರ ಮನೆ ಕಳಿಸಿದಂಗೆ ಮಾಡಿ ಚಲೋ ಸುದ್ದಿನ ಕೊಟ್ಟು ಬಿಡು. ಹೌದು, ಅಕ್ಕಿ ಹೇಳಿದ್ನಾಗ ಅಪ್ಪ ಖುಷಿಯಿಂದ ಕುಂದಾಡಿದ್ದ.
ನಿಮ್ಮ ಅಪ್ಪನ ಖುಷಿ ಅಂದ್ರೂ ನಾ ಕಣ್ಣಾರೆ ಕಂಡಿಲ್ಲ. ನೀ ಏನಾರ ಕಣ್ಣಾರೆ ಕಂಡಿದ್ದೆ ಅಂದ್ರೆ ನೀನ ಪುಣ್ಯದಕ್ಕೆ. ಅಂಥ ಕಾಲಿಗೆ ಏನಾರ ಬಂದಿತ್ತಂದ್ರೆ ನಿಮ್ಮ ಅಪ್ಪನ ಖುಷಿ ನಾನು ಕಣ್ಣಾರೆ ಕಾಣ್ತೀನಿ. ಖುಷಿ ಅನ್ನೋದು ಇನ್ಮ್ಯಾಗ ನಮ್ಮ ಮನ್ಯಾಗ ನಿಮ್ಮ ಮನ್ಯಾಗ ಕಾಲು ಕಟ್ಕೊಂಡು ಬೀಳ್ತೈತಿ. ಆ ಖುಷಿ ಕಾರಣ ಯಾರು? ನೀನ. ಮಾವನ ಮನೆಗೆ ಬಂದಿಲ್ಲ ಹೆಂಡತಿ ಮಾರಿ ನೋಡಕ್ಕೆ. ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಲಗುನ ಕರ್ಕೊಂಡು ಹೋಗ್ಬಿಡಪ್ಪ. ಆಷಾಢ ಪಾಲ್ಸಕ್ಕಂತ ನಾನು ಹೆಂಡ್ತಿಲಿ ಬಂದಾಡ್ರಿ, ಅದು ಹೆಂಗೆ ಕರ್ಕೊಂಡು ಹೋಗಕ್ಕಾಗತ್ತೆ? ಪಾಲ್ಸಕ್ಕಂತ ಅಕ್ಕಿ ಬಂದಾಳ, ಆಕಿನ ಬದಲು ಮಾಡ್ಬೇಕಂತ ನಿಮ್ಮ ಮಾವ ಕುಂತಾನ. ಇಷ್ಟಾದರೂ ನಮ್ಮ ಮಾವನ ಬುದ್ಧಿ ಬದಲಾಗಿಲ್ಲ ಅಂದ್ರೆ ನಾನು ಹೆಂಡ್ತಿನ ಅದು ಏನದು ಬದಲು ಮಾಡ್ತಾನೆ ರೀ? ಅವನಿಗೇನು ಅದು ಸಂಬಂಧ ಇಲ್ಲ. ಆ ಹುಡುಗಿಗೆ ಬೇರೆ ಸಂಬಂಧ ಹುಡ್ಕಾಕತ್ತೇನ. ಈ ಜನ್ಮದಾಗ ನಮ್ಮ ಮಾವು ಬದಲಾಗಲ್ಲ ತಗೋರಿ. ತಿಂಗಳು ಒಪ್ಪತ್ತು ಇದನ್ನು ಪಾಲಿಸಿ ಬರಲಿ, ನಾನು ಹೆಂಡ್ತಿನ ನನ್ನ ಮನ್ಯಾಗ ಅರ್ಗಿನಿ ಕಾದಂಗೆ ಕಾಯ್ತೀನಿ. ನಮ್ಮ ಮಾವು ಏನಂದ್ರು ಅಕ್ಕಿ ಬದಲಾಗಕ್ಕಲ್ಲ. ಅಕ್ಕಿ ಬದಲಾಗಲ್ಲಪ್ಪ, ಆದ್ರೆ ನಿಮ್ಮ ಮಾವ ಎಂಥ ನೀಚ ಮನುಷ್ಯ ಅನ್ನೋದು ನಿನಗೆ ಗೊತ್ತೈತಲ್ಲ. ಅಂಥ ನೀಚಿನ ಮನ್ಯಾಗ ನೀರು ಕುಡಿದು ಬೆಳೆದೈಕ್ರಿ ಅಕ್ಕಿ. ಅವನ ಬುದ್ಧಿಯನ್ನು ಕಲಿಯಲ್ಲ. ಅಕ್ಕಿ ಏನಂತ ಅಕ್ಕಿ ಹೆಂಗಂತ ನಮ್ಗೆ ಗೊತ್ತೈತ್ರಿ. ಬಂದು ಹೇಳಿದಕ್ಕೆ ಪುಣ್ಯ ಹತ್ತಿ. ಅಂಥ ಪಾಪಿಷ್ಟಿನ ಹೊಟ್ಯಾಗ ನೀನು ಹೆಂಡತಿ ಹುಟ್ಟ್ಯಾಳ. ಆಕಿನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಿನಗೆ ಕೂಡ ಐತೆ. ಆಯ್ತು ರೀ, ನಾನು ಹೆಂಡತಿ ಕೂಡ ನಾನು ಮಾತಾಡ್ತೀನಿ. ಆಕಿಗೆ ಇಲ್ಲಿ ಇರಾಕ ಬ್ಯಾಸ್ರ ಇಲ್ಲ ಅಂದ್ರೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಆಕಿ ಕಾಯಿ ಕುಯ್ ಮಾಡಕತ್ಲಂದ್ರೆ ಕರ್ಕೊಂಡು ಹೋಗ್ತೀನಿ ರೀ. ನೀ ನಾಚಬೇಕಾಗಿದ್ದು ನನ್ನ ಮುಂದಲ್ಲ, ನಿನ್ನ ಗಂಡನ ಮುಂದೆ. ಏನು ತವ್ರ ಮನೆಗೆ ಬಂದು ಹೊತ್ತು ಕಲಿತಿ ಅಂತಂತಂದ್ರೆ ತವ್ರ ಮನೆಗೆ ಬಂದ ಖುಷಿ ವಿಷಯ ಕೊಟ್ಟೆಲ್ಲ. ಗಂಡ ಅದಾವ ನನ್ನ ತವ್ರ ಮನೆಗೆ ಹೋಗೋದು ಬರೋದು ಮಾಡೋಣ. ನನಗೆ ಖುಷಿ ಇರೋದ ಅಲ್ಲೇನ್ರಿ? ಈ ಖುಷಿ ನಿನ್ನ ತವ್ರ ಮನೆಗೆ ಕೊಟ್ಟು ನಿನ್ನ ಗಂಡನ ಮನೆಗೂ ಕೊಟ್ಟು ಇನ್ನು ಮುಂದೆ ಆ ನೋವುಗಳೆಲ್ಲ ಅವ್ರು ಮರಿಬೋದು. ನನಗೂ ಅದ ಆಸೆ ಐತಿ. ನನ್ನ ಹೊಟ್ಯಾಗ ನಮ್ಮ ಅವ್ವರ ಹುಟ್ಟಿ ಬರಲಿ, ಇಲ್ಲ ನಮ್ಮ ಮಾವರ ಹುಟ್ಟಿ ಬರಲಿ, ಯಾರೋ ಒಬ್ರು ಮನೆಗೆ ಬಂದ್ರೆ ಸಾಕು. ತಾಯಿ ಇಲ್ಲದ ಮನೆಗೆ ಬಂದು ತಾಯಿ ಆದಿ ನನಗೂ ಖುಷಿನೇ. ನಿಮ್ಗ ಎಷ್ಟು ಖುಷಿ ಆಗ್ತೈತಿ ಅಂದ್ರೆ ಇನ್ನು ನನ್ನ ಗಂಡಗೆ ಎಷ್ಟು ಖುಷಿ ಆಗಿರ್ಬೇಕು, ನಮ್ಮ ಅತ್ತೆಗೆ ಎಷ್ಟು ಖುಷಿ ಆಗಿರ್ಬೇಕು. ಕೇಳ್ತೇನೆ, ಇದೊಂದು ತಿಂಗಳು ಪಾಲಿಸಿ ನಿಮ್ಮ ಅತ್ತಿ ಮನೆಗೆ ಬಾ. ನಿಮ್ಮ ಅತ್ತಿ ನಿನ್ನ ಅಂಗೈಯಾಗೆ ಹಿಡಿತಾಳ. ನನ್ನ ಗಂಡಗ ಈ ಖುಷಿ ತಡೆದಾಗ್ವಲ್ದು. ಇನ್ನು ನಮ್ಮ ಅತ್ತಿ ನನ್ನ ಮಾರಿ ನೋಡ್ಬೇಕು ಅಂದ್ ಎಷ್ಟು ಕಾಯಾಗತ್ತಾಳ ಏನು. ಈ ಆಷಾಢ ಅಡ್ಡಾಗಿದ್ದು ಅತ್ತಿ ಸಸಿ ಖುಷಿ ಕೊಡಕ್ಕೆ ಇರ್ಬೇಕು. ಹಾ ಇರ್ಬೋದು. ಇಲ್ಲಿ ತನಕ ಬಂದಿರಿ, ಬರ್ರಿ ನಮ್ಮ ಮನೆಗೆ ಹೋಗ್ಬರಣ. ಬೇಡವಾ, ನಿಮ್ಮಪ್ಪ ಏನಾರ ಅಂತಾನ? ಹಂಗೆಲ್ಲ ಏನು ಅನ್ನಂಗಿಲ್ಲ, ಬರ್ರಿ ನಾ ಇರ್ತೀನಿ. ಯಾಕಪ್ಪ ಏನ ನಾನು ನೋಡಿ ನಗು ಬರಾಕತ್ತೈತೇನ? ಮುಂಜಾನೆ ಹಂಗೆ ಮಾತಾಡ್ದವ ಸಂಜೆಗೊಮ್ಮೆ ಬಾಲ ಸುಟ್ಟು ಬೆಕ್ಕಿನಂಗೆ ಆದಿಲ್ಲ. ಏನಿದು ವಿಚಿತ್ರ? ಮಗಳು ನನಗೆ ತಂದು ಕೊಟ್ಟ ಹೆಸರು ಇವತ್ತು ನಿನಗೆ ನೆನಪಿಗೆ ಬರ್ತೇನು? ನಿನ್ನ ಮಗಳು ಎಂದೋ ನಿನ್ನ ಹೆಸರು ಉಳಿಸೋಕೆ ಪ್ರಯತ್ನ ಮಾಡ್ಯಾಳ, ಅದನ್ನು ನೀನು ತಿಳ್ಕೊಂಡಿಲ್ಲ. ಹುಚ್ಚ ತಿಳ್ಕೊಳ್ಳೋ ಹೊತ್ತು ಇವತ್ತು ಬಂದೈತಿ. ಅದಕ್ಕೆ ನಿನ್ನ ಮುಂದೆ ಸೋತ್ ಕೂತೀನಿ. ಸುಮ್ಮ ಕೂತ್ರೆ ಕೆಲಸ ಆಗಂಗಿಲ್ಲಪ್ಪ. ಕರಿ ನಿಮ್ಮ ತಂಗಿನ, ಕರಿ ನಿಮ್ಮ ಹಳೆಯನ, ಅವ್ರು ಏನು ಮಾಡ್ಬೇಕಾದ್ರೆ ಮಾಡಿ ಕಳಿಸಿಬಿಡೋಲ್ಲ. ಕರ್ಯಾಕಂತೂ ಏನೇನು ಮಾರಿ ಉಳಿದಿಲ್ಲ. ಯಾಕೆ ಕರೆ ಕಸ ಅನ್ಸಕತ್ತಿದೇನು? ಯಾಕೆ ಮರ್ಯಾದೆ ಹೋಗ್ತದೇನು? ಅಕ್ಕಿ ನೀನು ಒಂದೇ ಹೊಟ್ಟೆ ಹುಟ್ಟಿದವ್ರದ್ರಿ. ತಂಗಿ ಅದಾಳ, ಹೋಗಿ ಕರ್ಕೊಂಡು ಬಾಲ. ತಂಗಿ ಹೇಳಿದ್ರು, ಹಳೆಯ ಹೇಳಿದ್ರು, ಮಗಳು ಹೇಳಿದ್ರು, ಯಾರ ಮಾತನ್ನು ಕೇಳಂಗೆ ಹಾಕಿದ್ದಿಲ್ಲ. ಆದ್ರೆ ಹೊತ್ತ ಈಗ ಅವ್ರ ಮಾತು ಕೇಳುವಂಗೆ ಮಾಡಿ. ಮನುಷ್ಯನ ಬುದ್ಧಿ ಅಂದ್ರೆ ಮಂಗ್ಯಾನ ಬುದ್ಧಿ ಇದ್ದಂಗೆ. ಅದು ತಿಳ್ಕೊಂಡು ಬದುಕಿದ್ರೆ ಬದುಕಾಕದ, ಇಲ್ಲಾಂದ್ರೆ ತಿಳಿತಲ್ಲ. ಮಗಳ ಮುಂದೆ ತಂಗಿ ಮುಂದೆ ಸೋಲ್ಬಾರ್ದು ಅಂದ್ಕೊಂಡವ ನಾನು. ಆದ್ರೆ ಈಗ ಮಗಳು ಮಾರಿ ನೋಡಿದ್ರೆ ಸೋತ್ ಬದುಕ್ಬೇಕನ್ಸಾಕತ್ತೈತಿ. ಯಾರೊಬ್ಬರು ಸೋತಾಗ ಬದುಕಾಗೋದು, ಯಾರೊಬ್ಬರು ಸೋತ ಮೇಲೆ ಸಂಸಾರ ಅನ್ನೋದು ನಡೆಯೋದು. ಆ ಮನೆಗೆ ನಿನ್ನ ಮಗಳು ಕೊಟ್ಟಿದ್ದಿ,
ನೀನ ಸೋತು ಬದುಕಲ್ಲ. ಸೋತದಕ್ಕೆ ಈಗ ನಿನ್ನ ಮುಂದೆ ಸುಮ್ಮನೆ ಕೂತಿದ್ದೀನಿ. ಮಗಳಿಗೆ ಮತ್ತೊಂದು ಮನಿತನ ಹುಡುಕ್ತೀನಿ ಅಂತ ಜಿಗುಜಿಗುದ ಮಾತಾಡಿದಿ. ಪಾಪಿಗಿಡಿ ಕೆಲಸ ಮಾಡು ಈ ಪಾಪಿಗೆ ಪುಣ್ಯದವ್ರ ನೆರಳು ತಟ್ಟೈತ್ರಿ. ಈಗ ಇರೋದು ಒಂದೇ ಜನ್ಮ. ಹೆಣ್ಣಂದ್ರು ಅದ, ಗಂಡನಂದ್ರು ಅದ. ಅದನ್ನ ಚೆಂದಾಗಿ ನೋಡ್ಕೊತ ಹೋದೆ ಅಂದ್ರೆ ಮುಪ್ಪಿನ ಕಾಲಕ್ಕೆ ಬಿಸಿ 2 ರೊಟ್ಟಿ ಮಾಡಿ ನಿನಗೆ ಹಾಕ್ತಾರೆ. ನಾ ಏನು ಬರ್ತೀನಿ. ನನಗೆ ಬ್ಯಾಡಾದ ಮಂದಿನ ಮನೆಗೆ ಕರ್ಕೊಂಡು ಬರ್ತೀಯಲ್ಲ. ನಿನಗ್ ಈಗ ಬೇಡಾಗಿರ್ಬೋದು, ಆದ್ರ ಒಂದ್ ಕಾಲ್ದಾಗ ಇವ್ರ ಬೇಕಾದಾರಲ್ಲ ನಿಂಗ. ನಡಿ ಕರ್ಕೊಂಡ್ ನಡಿ ಒಳಗೆ. ನಮ್ಮಪ್ಪ ಹಂಗಾರಿ ಒಂದೊಂದ್ಸಲ ಸಣ್ಣ ಹುಡ್ರಗತ್ಲೆ ಮಾಡ್ತಾರ. ಬರ್ರಿ. ಇಷ್ಟು ದಿನ ಮಗಳ ಸಂಬಂಧನ ಸೊಕ್ಕ ಬೆಳೆಸ್ತವ್ರು, ಈಗ ಮಗಳ ಸಂಬಂಧನ ಸೊಕ್ಕ ಕರಗಿಸಿದ್ರಿ. ನಮ್ಮ ಮಣಿತನಕ ಆ ಮಣಿತನಕ ಅಡ್ಡ ಗೋಡೆಯಾಗಿದ್ದಕ್ಕಿನ ನನ್ನ ಮಗಳು, ಈಗ 2 ಮಣಿತನಕ ಬೆಳಕಾದಕ್ಕಿನೂ ನನ್ನ ಮಗಳ ಪ್ರೀತಿ ಮುಂದೆ ಅಪ್ಪಾದ ನಾನು ಸೋಲಕಬೇಕಲ್ರಿ. ಇಷ್ಟೆಲ್ಲ ತಿಳಿದವರಾಗಿ ಮತ್ತ್ಯಾಕೆ ಸಿಟ್ಟಿಲಿ ಆಸ್ತಿ ಇಸ್ಕೊಂಡ್ರಿ? ಇಷ್ಟು ದಿನ ಸೋಲ್ಬಾರ್ದೆಂಬ ಭ್ರಮೆದೊಳಗೆ ಬದುಕಿದವ ನಾನು. ಈಗ ಸೋತು ಬದುಕಬೇಕಂತ ಕಲ್ತವನು ನಾನು. ಸಂಬಂಧ ಅನ್ನೋದು ಕಾಯ್ಕೋಬೇಕಂತಂದ್ರೆ ಸೋಳೆಂಬುದು ಸ್ವೀಕರಿಸಲೇಬೇಕು. ತಂಗಿ ಕೊಟ್ಟ ನೋವಿನ ಮುಂದೆ ಮಗಳು ಕೊಟ್ಟ ಹುಡುಗರನ್ನ ಎದ್ದು ಕಾಣಕತ್ತಿದ್ರಿ. ನಿನಗೇನ್ರ ಹಂಗ ಅನಿಸಿತ್ತಂತಂದ್ರ ತಂಗಿನ ತವ್ರಿ ಕರಿ, ಆಕಿನ ಆಸೆ ಕನಸುಗಳನ್ನೆಲ್ಲ ನೆರವೇರ್ಸ. ನನ್ನ ತಂಗಿ ಆಸೆ ಇಟ್ಟದ್ದ ಆಸ್ತಿ ಮ್ಯಾಲ, ಆದ್ರೆ ಕೊಟ್ಟು ಕಸ್ಕೊಂಡಂಗಾಗೈತ್ರಿ. ಮುಟ್ಟಿಸ್ತೇನ್ರಿ, ಆಕಿ ಆಸ್ತಿ ಆಕಿ ಮುಟ್ಟಿಸ್ತೀನಿ. ನಿನ್ನ ಸಿಟ್ಟಿನಿಂದ ನಿನ್ನ ಸೊಕ್ಕಿನಿಂದ ಕಟ್ಕೊಂಡು ನಿಂತಿನ ಸಹ ಕಳ್ಕೊಂಡಿ. ಅಷ್ಟ ಯಾಕ ನಿನ್ನ ತಂಗಿ ಗಂಡನೂ ಸಹ ಕಳ್ಕೊಂಡಿ. ಈಗ ಇದ್ದವ್ರನ್ನಾರ ಜಾಕ್ ಮಾಡ್ಕೊ. ಆಯ್ತು ರೀ. ದೇವ್ರ ಯಾಕೆ ನನ್ನ ನೋಡ್ರೆ ಮತ್ತೆ ಭಯ ನೋಡಿ ನಿನಗೆ? ಈ ನಿನ್ನ ಮಾವನ ಸಿಟ್ಟ ಸಿಡುವ ಎಲ್ಲ ಕರಿಗೆ ಹೋಗೈತಪ್ಪ. ಎಷ್ಟೋ ವರ್ಷದ ಮ್ಯಾಗ ಮಾವ ನೀ ನನಗೆ ಅಳಿದೇವ್ರ ಅಂತ ಅಳಿಯ ಅಂತ ಮಾತಾಡಿದ ಮಾತ ಇವತ್ತು ನನ್ನ ಕಿವಿ ಬಿತ್ತ. ಈ ಮಾತು ಮಾತಾಡಕ ಇಷ್ಟು ಖುಷಿ ತೋರ್ಸಾಕ ಕಾರಣ ಮಾವ ನನ್ನ ಮಗಳಿಗೆ ನೀ ಕೊಟ್ಟಂತ ಪ್ರೀತಿ, ನೀ ಕೊಟ್ಟಂತ ಉಡುಗೊರೆ. ನೀನ ನನಗಾಕಿನ ನಮ್ಮ ಮನೆಗೆ ಕೊಟ್ಟು ಕಳಿಸ್ಲಿಕ್ಕಂದ್ರೆ ಯಾವ ಉಡುಗೊರೆ ಯಾವ ಪ್ರೀತಿ ಎಲ್ಲಿ ಹೋಗಿತ್ತು ಯಾರಿಗೆ ಗೊತ್ತು ಮಾವ. ಏನ ಅಂದರು ಮಾವನ, ನೀ ಏನ ನಮ್ಗೆ ಅಂದರು ಆಡಿದ್ರು ಮರಿಬೇಕಾಗತ್ತೆ. ಯಾರ ಸಲುವಾಗಿ? ಇದರ ಅದನ್ನ ಸಲುವಾಗಿ. ಸಂಬಂಧ ಎಲ್ಲ ಕಳ್ಕೊಂಡ ಮಗಳನ್ನ ಕರ್ಕೊಂಡ ಒಬ್ಬಂಟಿಯಾಗಿ ಜೀವನ ನಡೆಸ್ತಿದ್ದ ನನಗೆ ಹೊಸ ಜವಾಬ್ದಾರಿ ಕೊಟ್ಟಿಯಪ್ಪ. ಇಷ್ಟು ಖುಷಿಯಾಗಿದೆ ಅಂದ ಬೆಳಕ ನೀ ಖುಷಿ ಇದ್ದದ್ದು ನಮ್ಮ ಅವ್ಗೆ ಏನರ ಹೋಗಿ ಹೇಳಿದ್ನಂದ್ರೆ ಆಕಿ ಎಷ್ಟು ಖುಷಿ ಆಗ್ಲಾಕಿಲ್ಲ ಮಾವ. ಇಷ್ಟು ದಿನ ಕಣ್ಣೀರಾಗ ಕೈ ತೊಳೆದ್ವಿ, ಇನ್ನು ಮುಂದೆ ಹಂಗಾಗಲ್ಲ ಅಂತ ಅನ್ಕೋತೀನಿ. ಇನ್ಯಾವತ್ತೂ ನಿಮ್ಮವ್ಗೆ ನಾ ಬಾಯ್ ಮಾಡೋದಿಲ್ಲ, ನಿಮ್ಮವ್ವ ನನಗೆ ಬಾಯ್ ಮಾಡೋದಿಲ್ಲ. ಇನ್ನೇನಿದ್ರು ನನ್ನ ಮಗಳನ್ನ ಹಿಡ್ಕೊಂಡು ನನ್ನ ಇಡೀ ಆಸ್ತಿ ಎಲ್ಲ ನಿಂದಪ್ಪ. ಇದಕ್ಕೆ ಕಾರಣ ನನ್ನ ಮಗಳು ಹೊಟ್ಟೆಯಾಗ ಹುಟ್ಟಿ ಬರೋ ಮಗುನ ಇದಕ್ಕೆಲ್ಲ ಕಾರಣ. ಏನವ ಕಲ್ಲಿನಂತ ನಿಮ್ಮ ಅಪ್ಪನ ಮನಸ್ಸ ಕರಗಿಸಿಬಿಟ್ಟಿ? ನಾ ಏನ್ ಕರ್ಗಸಿಲ್ರಿ, ನಮ್ಮಪ್ಪ ಈಗ ತಿಳ್ಕೊಳ್ಳೋ ಬುದ್ಧಿ ಬಂದೈತಿ, ತಿಳ್ಕೊಂಡಾರ್ರಿ. ನಿಮ್ಮ ಅಪ್ಪನ ಮನಸ್ಸು ಎಂಥದ್ದು ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ನೀನು ಮತ್ತೊಂದು ಮನಿತನ ನೋಡಕ್ ತಯಾರಾಗಿದ್ದೆ. ಎಷ್ಟೋ ಸಲ ಇವ್ನ ನನ್ನನ್ನು ದೂರ ಮಾಡ್ಬೇಕು ಅಂತ ಅನ್ಕೊಂಡಾನ. ಈಗ ನಾವ ದೂರಕ್ಕೇವೆ ಅಂದ್ರು ಅವ ಮಾಡೋದಿಲ್ಲ. ಇಂಥ ಕಷ್ಟನಾಗೂ ತವ್ರ ಮನೆ ಕೀರ್ತಿ ಬೆಳಗ್ಸಿದೇವ, ಅತ್ತಿ ಮನಿನ ಅಂಗೈದಾಗ ಹಿಡ್ದಿ. ನನಗ್ ಯಾರು ಏನ್ ಕಮ್ಮಿ ಮಾಡಾರ ಅಂತ ಅಂದ
ನಾ ದ್ವೇಷ ಮಾಡ್ಲಿ? ತಮ್ಮ ನಿನ್ನ ಬಗ್ಗೆ ಅಂತೂ ನನಗೇನು ಗೊತ್ತಿಲ್ಲ. ಹುಡುಗಿ ಬಂಗಾರದಂತ ಒಳ್ಳೆ ಗುಣದ ಹುಡುಗಿ, ಆಕಿ ಕಣ್ಣಾಗ ನೀರು ಹಾಕಿಸ್ಬೇಡಪ್ಪ. ಕಾಯ್ದು ಕಾಪಾಡ್ಕೋಬೇಕಂತೇಳಿ ಇಷ್ಟು ದಿನ ಆಕಿನ ಸಂಬಂಧ ಕಾಯ್ದು ಆಕಿನ ಕೊಳ್ಳಿ ತಾಳಿ ಕಟ್ಟಿನ್ರಿ. ಕಣ್ಣೀರು ಹಾಕ್ಸೋದಾಗ ನಾ ಮಾಡಲ್ಲ. ಅವಿ, ಹೆಂಡತಿ ಗಂಡನ ಬಿಟ್ಕೊಡಲ್ಲ, ಗಂಡ ಹೆಂಡತಿನ ಬಿಟ್ಕೊಡಲ್ಲ. ಒಟ್ಟು ನಮ್ಮಂಥವ್ರ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ.